ಇದು ಅದೇ ರೀತಿ ಬೆಳ್ಕೊಂತ ಬಂತು. ಇನ್ಫ್ಯಾಕ್ಟ್ ಚನ್ನಪಟ್ಟಣ ಗೊಂಬೆಗಳು ಎಷ್ಟು ಫೇಮಸ್ ಅಂದರೆ 2015ರಲ್ಲಿ ಬರಾಕ್ ಒಬಾಮಾ ರಿಪಬ್ಲಿಕ್ ಡೇಗೆ ವಿಸಿಟ್ ಮಾಡಿದಾಗ ಇಂಡಿಯಾಗೆ ನಮ್ಮ ಸ್ಟೇಟ್ ಗೌರ್ಮೆಂಟ್ನವರು ಈ ಒಂದು ಚನ್ನಪಟ್ಟಣ ಗೊಂಬೆಗಳನ್ನ ಕೂಡ ಗಿಫ್ಟ್ ಮಾಡಿದ್ರು ಅವರಿಗೆ. ಅಷ್ಟೊಂದು ಫೇಮಸ್ ಚನ್ನಪಟ್ಟಣ ಗೊಂಬೆ ನಾಡು ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಗೊಂಬೆನ ಯಾವ ರೀತಿ ತಯಾರು ಮಾಡ್ತಾರೆ ಅಂತ ತಿಳ್ಕೊಬೇಕಲ್ವಾ. ಅದಕ್ಕಾಗಿ ನಾನು ಚನ್ನಪಟ್ಟಣ ಟಾಯ್ ಕ್ರಾಫ್ಟಿಂಗ್ ಫ್ಯಾಕ್ಟ್ರಿ ಹತ್ರ ಬಂದಿದ್ದೀನಿ. ಇಲ್ಲೋಗ್ಬಿಟ್ಟು ತಿಳ್ಕೊಳ್ಳೋಣ ಯಾವ ರೀತಿ ಇವರು ಕುಶಲತೆ ಇದೆ, ಯಾವ ರೀತಿ ಮಾಡ್ತಾರೆ ಅಂತೇಳಿ. ಇಂಟ್ರಡಕ್ಷನ್ ಬೇಡ ಆಕ್ಚುಲಿ, ಯಾಕೆಂದ್ರೆ ಚನ್ನಪಟ್ಟಣ ಗೊಂಬೆಗಳ ನಾಡು ಅಂತ ಕೂಡ ಕರೀತಾರೆ, ಕರೆಕ್ಟ್. ಸೊ ಆತರ ಗೊಂಬೆಗಳ ನಾಡು ಅಂತ ಕರೀಲಿಕ್ಕೆ ಏನಪ್ಪಾ ಅಂತ ಒಂದು ವಿಶೇಷತೆ ಇಲ್ಲಿ ಅಂತಂದ್ರೆ, ಸರಿಸುಮಾರು ನಾವು ಹಿಸ್ಟ್ರಿನ ಹೇಳ್ತಾ ಹೋದ್ರೆ ಟಿಪ್ಪು ಸುಲ್ತಾನ್ ಅವರು ಒಂಥರ ಆರ್ಟ್ ಅಂಡ್ ಕ್ರಾಫ್ಟ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಹಾಗಾಗಿ ಅವರು ಇದನ್ನ ಬೆಳೆಸಿದ್ರು. ಓಕೆ, ಸೊ ಅದಾದ ನಂತರ ಇಲ್ಲಿ ಏನಾಯ್ತು ಅಂದ್ರೆ ನೆಕ್ಸ್ಟ್ ಜಪನೀಸ್ ಟೆಕ್ನಾಲಜೀಸ್ನೆಲ್ಲ ಕೂಡ ಯೂಸ್ ಮಾಡಿ ಸ್ವಲ್ಪ ಒಂದು ವುಡನ್ ಇಂದ ಮಾಡುವಂತ ಗೊಂಬೆಗಳಿಗೆ ತುಂಬಾನೇ ಒಂದು ವಿಶೇಷವಾದ ಒಂದು ಸ್ಥಾನಮಾನ